ನಮಸ್ಕಾರ. ಕನ್ನಡ ಮಾಲಿಕೆಯ ಸಿಗ್ನಲ್ಸ್ ಸಿಸ್ಟಮ್ಸ್ ಮತ್ತು ಸಿಗ್ನಲ್ ಪ್ರೊಸೆಸಿಂಗ್ ಈ ವಿಷಯದ ಉಪನ್ಯಾಸಗಳಿಗೆ ತಮಗೆಲ್ಲ ಸ್ವಾಗತ. ಇಂದು ನಾವು ಎಲಿಮೆಂಟರಿ ಸಿಗ್ನಲ್ಸ್ಗಳನ್ನು ನೋಡ್ತೇವೆ. ಇದುವರೆಗೂ ಸಿಗ್ನಲ್ಗಳನ್ನು ವರ್ಗೀಕರಣ ಹಾಗೂ ಸಿಗ್ನಲ್ಗಳನ್ನು ಯಾವ ರೀತಿ ಮಾರ್ಪಾಡು ಮಾಡಬಹುದು, ಆಪರೇಷನ್ ಮಾಡಬಹುದು ಅಂತ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಕೆಲವೊಂದು ಮುಖ್ಯವಾದ ಸಿಗ್ನಲ್ಗಳನ್ನು ನೋಡೋಣ. ಎಲಿಮೆಂಟರಿ ಸಿಗ್ನಲ್ಗಳನ್ನು ನೋಡೋಣ. ಇದರಲ್ಲಿ ನಾವು 5 ರೀತಿಯ ಸಿಗ್ನಲ್ಗಳನ್ನು ನೋಡ್ತೀವಿ. ಮೊದಲನೇ 2 ರ್ಯಾಂಪ್ ಮತ್ತು ಸೈನುಸಾಯ್ಡಲ್, ಇವೆರಡು ನಮ್ಮ ಹಳೆಯ ಸ್ನೇಹಿತರು. ನಮ್ಮ ಶಾಲಾ ದಿನಗಳಿಂದಲೇ ನಮಗೆ ಚಿರಪರಿಚಿತ ಸಿಗ್ನಲ್ಗಳು. ಹಾಗೆ ಎಕ್ಸ್ಪೋನೆನ್ಷಿಯಲ್ ಸಿಗ್ನಲ್. ಇಬ್ಬರು ಹೊಸ ಸ್ನೇಹಿತರನ್ನ ಮಾಡ್ಕೊಳ್ಳೋಣ, ಯೂನಿಟ್ ಸ್ಟೆಪ್ ಹಾಗೂ ಯೂನಿಟ್ ಇಂಪಲ್ಸ್ ಎಂಬುದಾಗಿ. ಮೊದಲನೆಯದಾಗಿ ರ್ಯಾಂಪ್ ಸಿಗ್ನಲ್. ನಾರ್ಮಲಿ ರ್ಯಾಂಪ್ ಅಂತಂದರೆ ನಾವು ನೋಡಿದ ಹಾಗೆ y = mx ಈ ಥರದ ಈಕ್ವೇಷನ್ನು ರ್ಯಾಂಪ್ ಅಂತ ಹೇಳ್ತೇವೆ ನಾವು. ಇದನ್ನು ಮ್ಯಾಥಮೆಟಿಕಲಿ ಕಂಟಿನ್ಯೂಸ್ ಟೈಮಲ್ಲಿ ಇಲ್ಲಿ ನೋಡಿದ ಹಾಗೆ y = a of t ಫಾರ್ ಆಲ್ t ಗ್ರೇಟರ್ ದೆನ್ 0. ಅಂದರೆ 0ಯಿಂದ ಮುಂದಕ್ಕೆ ಮಾತ್ರ ಡಿಫೈನ್ ಆಗಿರುತ್ತೆ. 0ಗಿಂತ ಹಿಂದೆ ಅವೆಲ್ಲ 0 ಆಗೇ ಇರುತ್ತೆ ಅಂತಂದು. ಹಾಗೂ y of n is a times n ಫಾರ್ ಆಲ್ n ಗ್ರೇಟರ್ ದೆನ್ 0. n 0ಗಿಂತ ಜಾಸ್ತಿ ಇದ್ರೆ ಅದು a ಟೈಮ್ಸ್ n ಅಂತ ಇರುತ್ತೆ. a 1 ಇತ್ತು ಅಂತಂದರೆ ನಮಗೆ y = x ಅಥವಾ y = n ಅಂತ ಬರುತ್ತೆ. ಇದನ್ನ ನಾವು ನೋಡಿದ್ದೀವಿ. ಇದು ನಮ್ಮ ರ್ಯಾಂಪ್ ಸಿಗ್ನಲ್ ಈ ಥರ ಕಾಣುತ್ತೆ. ಕಂಟಿನ್ಯೂಸ್ ಟೈಮಲ್ಲಿ ನೀಲಿ ಬಣ್ಣದಲ್ಲಿ ತೋರಿದ ಹಾಗೆ, ಡಿಸ್ಕ್ರೀಟಲ್ಲಿ ಕೆಂಪು ಸಿಗ್ನಲಲ್ಲಿ ತೋರಿದ ಹಾಗೆ ನಮಗೆ ಔಟ್ಪುಟ್ ಬರುತ್ತೆ. y = mx. ನಮ್ಮ ಎರಡನೆಯ ಸಿಗ್ನಲ್ ನಾವು ನೋಡೋದು ಇದು ಸೈನುಸಾಯ್ಡಲ್ ಸಿಗ್ನಲ್. ಸೈನ್ ಸಿಗ್ನಲ್ನ ಈ ಥರ ನಾವು ಡಿಫೈನ್ ಮಾಡಬಹುದು. y of t sin omega t plus phi. ಇಲ್ಲಿ ಒಮೆಗಾ ನಮಗೆ ಫ್ರೀಕ್ವೆನ್ಸಿ ಸೂಚಿಸುತ್ತೆ, ಫ್ರೀಕ್ವೆನ್ಸಿ, ಹಾಗೂ ಇದು ಫೇಸ್ ಶಿಫ್ಟ್ ಅನ್ನು ತೋರಿಸುತ್ತೆ. ಫೇಸ್ ಶಿಫ್ಟ್ 0 ಇತ್ತು ಅಂದರೆ ಇದು ಸೈನ್ ಸಿಗ್ನಲ್ ಬರುತ್ತೆ. ಫೇಸ್ ಶಿಫ್ಟ್ ಸ್ವಲ್ಪ ಜಾಸ್ತಿ ಇದ್ದರೆ ಸೈನ್ ಸಿಗ್ನಲ್ ಅಷ್ಟು ಫೇಸ್ನಿಂದ ಮೂವ್ ಆದ ಹಾಗೆ, ಹಾಗೂ ಕೊಸೈನ್ ಸಿಗ್ನಲ್ ಆದರೂ ಆಗಬಹುದು. ಕರೆಕ್ಟ್ ವ್ಯಾಲ್ಯೂ ಆಫ್ ಫೇಸ್ ಇದ್ದರೆ. ಯಾವ ವ್ಯಾಲ್ಯೂ ಆಫ್ ಫೇಸ್ಗೆ ಕೊಸೈನ್ ಆಗುತ್ತೆ ಅದು ನೀವು ಯೋಚನೆ ಮಾಡಿ ತಿಳಿಸಿ. ಅದೇ ರೀತಿ ಡಿಸ್ಕ್ರೀಟ್ ಟೈಮಲ್ಲಿ ನಮಗೆ ಸೈನ್ ಒಮೆಗಾ n ಪ್ಲಸ್ ಫೈ, ಇಲ್ಲೂ ಒಮೆಗಾ ಆಂಗ್ಯುಲರ್ ಫ್ರೀಕ್ವೆನ್ಸಿ ಹಾಗೂ ಫೈ ಫೇಸ್ ಶಿಫ್ಟ್ ಆಗಿ ತೋರಿಸುತ್ತೀವಿ. ಇದು ನಮ್ಮದು ಸೈನುಸಾಯ್ಡಲ್ ಸಿಗ್ನಲ್. ಹಾಗೆ ಹಿಂದಿನ ಸರ್ತಿ ಹೇಳಿದ ಹಾಗೆ ನೀಲಿ ಬಣ್ಣದ್ದು ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಹಾಗೂ ಕೆಂಪು ಬಣ್ಣದ್ದು ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ಹಾಗೂ ತೋರಿಸ್ತಿದ್ದೀವಿ. ಇಲ್ಲಿ ಫೇಸ್ ಶಿಫ್ಟನ್ನು 0 ಅಂತ ತಗೊಂಡಿದ್ದೀವಿ. ಫೇಸ್ ಶಿಫ್ಟ್ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಈ ನಮ್ಮ ಆರಿಜಿನ್ನು ಇಲ್ಲೆಲ್ಲೋ ಬರಬಹುದು. ಆರಿಜಿನ್ ಇಲ್ಲಿ ಬರಬಹುದು. ಇಷ್ಟು ಫೇಸ್ ಶಿಫ್ಟ್ ಇದೆ. ಇಲ್ಲಿ ಆರಿಜಿನ್ ಇಲ್ಲಿ ಬಂತು ಅಂತ ನಮಗೆ ಕೊಸೈನ್ ಸಿಗ್ನಲ್ ಬರುತ್ತೆ. ಇವೆರಡು ನಮಗೆ ಗೊತ್ತಿದ್ದ ಸಿಗ್ನಲ್ಗಳೇ. ಮೂರನೇದು ಎಕ್ಸ್ಪೋನೆನ್ಷಿಯಲ್. ಇಲ್ಲಿ ಹೆಸರೇ ತೋರಿದ ಹಾಗೆ ಔಟ್ಪುಟ್ ಎಕ್ಸ್ಪೋನೆನ್ಷಿಯಲ್ ಆಗಿ ವೇರಿ ಆಗುತ್ತೆ. ಈ ಪವರ್ ಇದನ್ನ ಬೇಕಾದರೆ b ಇಂಟು e ಪವರ್ at ಅಂತ ಬರೋದು. ಇನ್ನು ನಾವು exp ಅಂತ ಬರೆದಿದ್ದೀವಿ ಇಲ್ಲಿ. ಇದು b ಅನ್ನೋದು ಎಕ್ಸ್ಪೋನೆಂಟ್ ಸಿಗ್ನಲ್ನ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತಿದ್ವಿ, ಆಂಪ್ಲಿಟ್ಯೂಡ್ ಎಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. b 1 ಇತ್ತು ಅಂತಂದರೆ t 0 ಇದ್ದಾಗ ನಮಗೆ ಔಟ್ಪುಟ್ ಆಂಪ್ಲಿಟ್ಯೂಡ್ 1 ಬರುತ್ತೆ. b ಇತ್ತು ಅಂದರೆ ಔಟ್ಪುಟ್ ಆಂಪ್ಲಿಟ್ಯೂಡ್ b ಬರುತ್ತೆ. 1ಕ್ಕಿಂತ ಜಾಸ್ತಿ ಇದ್ರೆ ಅದು 1ಕ್ಕಿಂತ ಜಾಸ್ತಿ ಇರುತ್ತೆ, 0.5 ಇದ್ರೆ 0.5 ಇರುತ್ತೆ. ಇಲ್ಲಿ ಒಂದು ಚಿಕ್ಕ ವೇರಿಯೇಷನ್ ನಾವು ನೋಡಬಹುದು. ಎ ವ್ಯಾಲ್ಯೂ 0ಗಿಂತ ಕಡಿಮೆ ಇದ್ದರೆ ನಮಗೆ ಡಿಕೇಯಿಂಗ್ ಎಕ್ಸ್ಪೋನೆನ್ಷಿಯಲ್ ಬರುತ್ತೆ, ಅಂದರೆ ಜಾಸ್ತಿಯಿಂದ ಕಡಿಮೆ ಆಗ್ತಾ ಬರುತ್ತೆ. ಎ 0ಗಿಂತ ಜಾಸ್ತಿ ಇದ್ದರೆ ಇನ್ಕ್ರೀಸಿಂಗ್ ಎಕ್ಸ್ಪೋನೆನ್ಷಿಯಲ್, ಇದು ಹೆಚ್ಚಾಗುತ್ತಾ ಹೋಗ್ತಾರೆ. ಉದಾಹರಣೆಗೆ ಡಯೋಡ್ ಕ್ಯಾರೆಕ್ಟರಿಸ್ಟಿಕ್ಸ್, VI ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಯೋಡಲ್ಲಿ ನಮಗೆ ಎಕ್ಸ್ಪೋನೆನ್ಷಿಯಲ್ ಸಿಗ್ನಲ್ ಬರುತ್ತೆ. ಆಫ್ಟರ್ ಕಟ್ ಡೌನ್ ಮೇ ಬಿ 0.6 ವೋಲ್ಟ್ಸ್ ಸಿಲಿಕಾನ್ ಡಯೋಡ್ಗೆ ಅದು ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಇಲ್ಲಿ ನಾವು ಒಂದು ಚಿಕ್ಕ ಚಿತ್ರವನ್ನು ನೋಡಿದ್ದೀವಿ. ಇಲ್ಲಿ ಬಿ ನ 1 ಅಂತ ತಗೊಂಡಿದ್ದೀವಿ, a ಪವರ್ n 0 to 3 ತಗೊಂಡಿದ್ದೀವಿ. ಇಲ್ಲಿ ನೋಡಿದ ಹಾಗೆ ಎಕ್ಸ್ಪೋನೆನ್ಷಿಯಲಿ ಸಿಗ್ನಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ನೀಲಿ ಬಣ್ಣದ್ದು ಕಂಟಿನ್ಯೂಸ್ ಟೈಮ್ಗೂ ಹಾಗೂ ಕೆಂಪು ಬಣ್ಣದ್ದು ಡಿಸ್ಕ್ರೀಟ್ ಟೈಮ್ಗೂ ಹಿಂದೆ ಹೇಳಿದ ಹಾಗೆಯೇ ಇಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನು ಎರಡು ಹೊಸ ಹಾಗೂ ಪ್ರಮುಖ ಸಿಗ್ನಲ್ಗಳನ್ನ ನೋಡೋಣ. ಸಿಗ್ನಲ್ ಸಿಸ್ಟಮ್ಸ್ ಅಲ್ಲಿ ಇವೆರಡನ್ನ ತುಂಬಾ ಜಾಸ್ತಿ ಬಳಸ್ತೀವಿ, ಸೈನುಸಾಯ್ಡಲ್ ಸಿಗ್ನಲ್ ಜೊತೆಗೆ, ಎಕ್ಸ್ಪೋನೆನ್ಷಿಯಲ್ ಸಿಗ್ನಲ್ ಜೊತೆಗೆ. ಯೂನಿಟ್ ಸ್ಟೆಪ್ ಅಂತ ಮೊದಲನೇದು. ಯೂನಿಟ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇದರ ಮ್ಯಾಗ್ನಿಟ್ಯೂಡ್, ಆಂಪ್ಲಿಟ್ಯೂಡ್ ಒಂದೇ ಆಗಿರುತ್ತೆ. ಇದನ್ನ ಒಂದು ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಮಾಡಿ ಒಂದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬಹುದು. ಬೈ ಡಿಫಾಲ್ಟ್ ಆಂಪ್ಲಿಟ್ಯೂಡ್ ಒಂದಿರುತ್ತೆ. ನಮಗೆ 1.5 ಬೇಕು ಅಂತಂದ್ರೆ ಇದನ್ನ 1.5 ಇಂದ ಗುಣಿಸಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಎ ಯೂನಿಟ್ ಸಿಂಪಲ್ ಈಸ್ ಇಂಪಾರ್ಟೆಂಟ್. ಯಾಕೆಂದ್ರೆ as many arbitrary signals can be expressed in terms of unit step. ಯಾವುದೇ ಆರ್ಬಿಟ್ರರಿ ಸಿಗ್ನಲ್, ಇದು ಸೈನ್ ಆಗಿರ್ಬೋದು, ರ್ಯಾಂಪ್ ಆಗಿರ್ಬೋದು, ಎಕ್ಸ್ಪೋನೆನ್ಷಿಯಲ್ ಆಗಿರ್ಬೋದು, ಅಥವಾ ರ್ಯಾಂಡಮ್ ಸಿಗ್ನಲ್, ಸ್ಪೀಚ್ ಸಿಗ್ನಲ್ ಆಗಿರ್ಬೋದು, ಅದನ್ನ ನಾವು ಯೂನಿಟ್ ಸ್ಟೆಪ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಹೀಗಾಗಿ ಇದರ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ನೋಡೋಣ. ಸಿನ್ಸ್ ಯೂನಿಟ್ ಸ್ಟೆಪ್ ಇಸ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ನಾ ಅಂತ ಹೇಳಿದೀವಿ, ಇಲ್ಲಿ ಇಂಪಾರ್ಟೆಂಟ್ ಅಂತಂದು, ಅದಕ್ಕೋಸ್ಕರ ಅದಕ್ಕೆ ಹೊಸ ಸಿಂಬಾಲ್ ಅನ್ನೇ ಕೊಡ್ತೀವಿ, ಯು ಅಂತಂದು. ಯು ಅಂದ್ರೆ ಯೂನಿಟ್ ಸ್ಟೆಪ್ ಅಂತಂದು. ಅದು ಹೇಗೆ ಡಿಫೈನ್ ಆಗಿರುತ್ತೆ? ಯು ಇಸ್ ಈಕ್ವಲ್ ಟು 1 ಫಾರ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಎನ್ 1 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅದು 1 ಆಗಿರುತ್ತೆ. ಹೀಗಾಗಿ ಇದು 1 ಇರೋದ್ರಿಂದ ಅದನ್ನ ಯೂನಿಟ್ ಅಂತ ಹೇಳ್ತೇವೆ. ಎನ್ ಕಡಿಮೆ ಇದ್ರೆ, ನೆಗೆಟಿವ್ ಆಗಿದ್ರೆ ಅದು 0 ಆಗಿರುತ್ತೆ. ಅದರಂತೆ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಅಲ್ಲಿ ನಾವು ನೋಡಿದ್ರೆ ಯು ಆಫ್ ಟಿ 1 ಫಾರ್ ಟಿ ಗ್ರೇಟರ್ ದೆನ್ 0 is 0, ಟಿ ಲೆಸ್ ದೆನ್ 0. ಇಲ್ಲಿ ನಾವು ಸ್ವಲ್ಪ ಗಮನಿಸೋದು ನೋಡಿದ್ರೆ ಇಲ್ಲಿ ಎನ್ ಗ್ರೇಟರ್ ದೆನ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಇದು ನಮ್ದು XY ಕೋಆರ್ಡಿನೇಟ್. ಇದು 0 ಆದ್ರೆ ಎನ್ 0 ಇದು 1 ಇರುತ್ತೆ, ಎನ್ 1 1 ಇರುತ್ತೆ, ಎನ್ 2 ಆಲ್ಸೋ 1 ಇರುತ್ತೆ. ಇಲ್ಲಿ ಎನ್ 0 ಇದ್ರೆ ಇದು 0 ಇರುತ್ತೆ. ಇಲ್ಲಿ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಅಲ್ಲಿ ಇಲ್ಲಿ 0 ಇದೆ, ಇದರ ನಂತರ ಇಲ್ಲಿ 1 ಇದೆ. ಹಾಗಿದ್ರೆ ಟಿ ಇಸ್ ಈಕ್ವಲ್ ಟು 0 ಏನಿರುತ್ತೆ? ಅದನ್ನ ಡಿಫೈನ್ ಮಾಡಿಲ್ಲ ನಾವು. ಟಿ ಗ್ರೇಟರ್ ದೆನ್ 0 ಅಥವಾ ಟಿ ಲೆಸ್ ದೆನ್ 0 ಅಂತ ಇದೆ. ಟಿ ಈಕ್ವಲ್ ಟು 0 ಇಟ್ ಈಸ್ ಅನ್ಡಿಫೈನ್ಡ್. ಯಾಕೆ ಅನ್ಡಿಫೈನ್ಡ್ ಆಗುತ್ತೆ? ಯಾಕೆ ಅಂತಂದ್ರೆ ಇದೇ ತರ ಡೆಫಿನೇಷನ್ ಟಿ ಗ್ರೇಟರ್ ದೆನ್ ಈಕ್ವಲ್ ಟು 0 ಅಂತಂದ್ರೆ ಟಿ 0 ಇದ್ದಾಗ ಇದು 0 ಇರಬಹುದು ಅಥವಾ 1 ಆಗಿರಬಹುದು. ಅಂದರೆ ಇದು ಎರಡು ವ್ಯಾಲ್ಯೂ ಆಗಿರ್ಬೇಕಾಗುತ್ತೆ, 0 ಆಗಿರ್ಬೇಕಾಗುತ್ತೆ, 1 ಆಗಿರ್ಬೇಕಾಗುತ್ತೆ. ಭೌತಿಕವಾಗಿ ಇದು ಸಾಧ್ಯನಾ? ಶ್ರಾಡಿಂಜರ್ನ ಬೆಕ್ಕು ಅಥವಾ ಶ್ರಾಡಿಂಜರ್ಸ್ ಕ್ಯಾಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ, ಇಲ್ದಿದ್ರೆ ಇದು ಸಾಧ್ಯ ಇಲ್ಲ. ಇದು ಈ ಪೊಸಿಷನ್ ಭೌತಿಕವಾಗಿ ಸಾಧ್ಯ ಇಲ್ಲ ಅನ್ನೋದಕ್ಕೆ ಯು ಆಫ್ ಎನ್ ಇಸ್ ನಾಟ್ ಡಿಫೈನ್ಡ್. ಅದಕ್ಕೆ ನಾವು ಏನಂತೀವಿ? ಅಟ್ ಟಿ ಇಸ್ ಈಕ್ವಲ್ ಟು 0 ಮೈನಸ್ ಅಂತ ಹೇಳ್ತೇವೆ. ಅಂದರೆ 0ಗಿಂತ ಒಂದು ಸ್ವಲ್ಪ ಮೊದಲು ಹಾಗೂ ಟಿ ಇಸ್ ಈಕ್ವಲ್ ಟು 0 ಪ್ಲಸ್ 0 ಆದ ತಕ್ಷಣನೇ ಇಲ್ಲಿ 1 ಇರುತ್ತೆ, ಇಲ್ಲಿ 0 ಇರುತ್ತೆ ಅಂತ ಹೇಳ್ತಿದ್ದೀವಿ. ನಾವು ಈಗ ತಾನೇ ಏನು ಹೇಳಿದ್ದನ್ನ ಇಲ್ಲಿ ಹೇಳಿದೀವಿ ನಾವು. ಪ್ರಾಕ್ಟಿಕಲಿ ಇಟ್ ಕೆನಾಟ್ ಹ್ಯಾವ್ ಟೂ ವ್ಯಾಲ್ಯೂಸ್ ಆಫ್ 0 and 1 at the same time at t is equal to 0. ಅದು ಜಂಪ್ ಆಗಬೇಕು ಅಂತಂದ್ರೆ. ಹೀಗಾಗಿ u of 0 ಫಾರ್ ಕಂಟಿನ್ಯೂಸ್ ಕೇಸ್ ಈಸ್ ಅನ್ಡಿಫೈನ್ಡ್. ಅದನ್ನು ಡಿಫೈನ್ ಮಾಡಿಲ್ಲ. ಡಿಸ್ಕ್ರೀಟ್ ಅಲ್ಲಿ ಅದು ತೊಂದರೆ ಇಲ್ಲ. 0 ಇದ್ದಾಗ 1 ಬಂದ್ಬಿಡ್ತು, n is equal to 0, ಔಟ್ಪುಟ್ 1 ಬಂದ್ಬಿಡ್ತು, ಅಲ್ಲೇನು ತೊಂದರೆ ಇಲ್ಲ. ಅದು ಜಂಪ್ ಮಾಡಬೇಕಾಗಿದ್ದು ಏನು ಇದಿಲ್ಲ. ಇದನ್ನ ನಾವು ಒಂದು ಗ್ರಾಫ್ ಡ್ರಾ ಮಾಡಿದಾಗ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ಇದು ನಮ್ದು ಡಿಸ್ಕ್ರೀಟ್ ಸಿಗ್ನಲ್, ಸರಿಯಾ? 0ಗಿಂತ ಕಡಿಮೆ ಇದ್ದಾಗ ಎಲ್ಲ 0 ಇದೆ. 0 ಬಂದ ತಕ್ಷಣ ಇದು 1 ಆಯ್ತು. ಇಲ್ಲಿಂದ ಮುಂದೆ ಎಲ್ಲೂ 1 ಇದೆ, ಇಲ್ಲಿಂದ ಮುಂದೆ ಎಲ್ಲಾನು 1 ಇರುತ್ತೆ.
ಆದರೆ ಇಲ್ಲಿ ಈ 0 ಇದ್ದಾಗ ಸಡನ್ ಆಗಿ ಜಂಪ್ ಆಗ್ತಾ ಇಲ್ಲ, ಇದು ಸ್ಲೋ ಆಗಿ 0 to 1 ಮೂವ್ ಆಗ್ತಾ ಇದೆ. ಸಡನ್ ಆಗಿ ಮೂವ್ ಆಗೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ t = 0ನ ನಾವು ಡಿಫೈನ್ ಮಾಡೋದಿಲ್ಲ. ಇದು ನಮ್ಮ ಮೊದಲನೆಯ ಇಂಪಾರ್ಟೆಂಟ್ ಸಿಗ್ನಲ್. ಎರಡನೇದು ಯೂನಿಟ್ ಸ್ಯಾಂಪಲ್. ಕಂಟಿನ್ಯೂಸ್ ಟೈಮ್ಗೆ ಯೂನಿಟ್ ಇಂಪಲ್ಸ್ ಅಂತಾನು ಹೇಳ್ತಾರೆ. ಯೂನಿಟ್ ಸ್ಯಾಂಪಲ್ ಅಂತಾನು ಹೇಳ್ತಾರೆ ಅಥವಾ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಇದ್ದಾಗ ಯೂನಿಟ್ ಇಂಪಲ್ಸ್ ಅಂತ ಹೇಳ್ತಾರೆ. ಇದು ಒಂದು ಇಂಪಾರ್ಟೆಂಟ್ ಮುಖ್ಯವಾದ ಸಿಗ್ನಲ್. ಯಾಕೆ ಅಂತಂದ್ರೆ ಯೂನಿಟ್ ಸ್ಟೆಪ್ ಥರ ಯಾವುದೇ ಆರ್ಬಿಟರಿ ಸಿಗ್ನಲ್, ಸೈನ್ ಇರ್ಬೋದು, ರ್ಯಾಂಪ್ ಇರ್ಬೋದು, ಎಕ್ಸ್ಪೋನೆನ್ಷಿಯಲ್ ಇರ್ಬೋದು, ಇನ್ನೊಂದು ಯಾವುದೋ ಸಿಗ್ನಲ್ ಇರ್ಬೋದು, ಅದನ್ನ ನಾವು ಇನ್ ಟರ್ಮ್ಸ್ ಆಫ್ ಯೂನಿಟ್ ಇಂಪಲ್ಸ್ ಹೇಳಬಹುದು. ಇಲ್ಲೂ ಯೂನಿಟ್ ಅನ್ನೋದು ಆಂಪ್ಲಿಟ್ಯೂಡ್ = 1 ಅಂತ ಸೂಚಿಸುತ್ತೆ. ಒಂದಕ್ಕಿಂತ ಜಾಸ್ತಿ ಬೇಕು ಅಂತಂದ್ರೆ ಅದನ್ನ ಆ ವ್ಯಾಲ್ಯೂಯಿಂದ ಮಲ್ಟಿಪ್ಲೈ, ಗುಣಾಕಾರ ಮಾಡಿದ್ರೆ ಸಾಕು. ಹೇಗೆ ಡಿಫೈನ್ ಮಾಡ್ತೀವಿ ಇದನ್ನ? ಇಲ್ಲೂ ಹಿಂದಿನ ತರ ಯೂನಿಟ್ ಸ್ಯಾಂಪಲ್ ಈಸ್ ಅನ್ ಇಂಪಾರ್ಟೆಂಟ್ ಸಿಗ್ನಲ್. ಇದು ಇಂಪಾರ್ಟೆಂಟ್ ಇರೋದ್ರಿಂದ ಇದಕ್ಕೆ ಹಿಂದಿನ ಯೂನಿಟ್ ಸ್ಟೆಪ್ ಥರನೇ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಂದ ಇದನ್ನ ಡಿಫೈನ್ ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಡೆಲ್ಟಾ ಅಂತ ಹೇಳ್ತೀವಿ. ಇಲ್ಲಿ ಡಿಸ್ಕ್ರೀಟ್ ಟೈಮಲ್ಲಿ ಡೆಲ್ಟಾ ಆಫ್ n = 1 ಫಾರ್ n = 0 ಹಾಗೂ ಡೆಲ್ಟಾ ಆಫ್ n = 0 ಫಾರ್ n ನಾಟ್ ಈಕ್ವಲ್ ಟು 0. ಅಂದರೆ ನಮಗೆ ಪ್ಲಾಟ್ ಮಾಡಿದ್ರೆ ಈ ಥರ ಇದ್ದಾಗ n = 0 ನಮಗೆ ಇದು 1 ಬಂತು. ಇಲ್ಲೂ ನಮ್ಗೆ 0 ಇದೆ, ಈ ಕಡೆಯೂ 0 ಇದೆ. ಇಷ್ಟೇ. ಇದು ನಮ್ದು ಡಿಸ್ಕ್ರೀಟ್ ಯೂನಿಟ್ ಸ್ಯಾಂಪಲ್. ಕಂಟಿನ್ಯೂಸ್ ಟೈಮ್ ಯೂನಿಟ್ ಇಂಪಲ್ಸು ಇದೇ ರೀತಿ ಹೇಳ್ತೀವಿ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ. ಡೆಲ್ಟಾ ಆಫ್ t = 0 ಫಾರ್ t ನಾಟ್ ಈಕ್ವಲ್ ಟು 0. t 0 ಇಲ್ಲದಾಗ t ಮೈನಸ್ ಇದ್ದರೆ ಅಥವಾ t ಪ್ಲಸ್ ಇದ್ದರೆ ಅದು 0 ಇರುತ್ತೆ, ಔಟ್ಪುಟ್ 0 ಇರುತ್ತೆ. t = 0 ಅದು ನಾವು ಹೇಳಿಲ್ಲ ಇಲ್ಲಿ. ಆದರೆ ಇದಕ್ಕೊಂದು ಕಂಡೀಷನ್ ಹಾಕ್ತೀವಿ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ಆಫ್ t ಶುಡ್ ಬಿಕಮ್ 1. ಅಂದರೆ t = 0 ಇದ್ದಾಗ ಫಾರ್ ಎ ವೆರಿ ಸ್ಮಾಲ್ ಟೈಮ್ ಇದು 1 ಆಗಿರುತ್ತೆ. ಮೊಳೆ ಮೇಲೆ ಹ್ಯಾಮರ್ ಸುತ್ತಿಗೆ ತಗೊಂಡು ಮೊಳೆ ಮೇಲೆ ಹೊಡೆದ ಹಾಗೆ. ಅದಕ್ಕೆ ಬೀಳೋ ಏಟು ತುಂಬ ಕಡಿಮೆ ಸಮಯದಲ್ಲಿ ಬಹಳಷ್ಟು ಪ್ರೆಷರ್ ಅಥವಾ ಪವರಿಂದ ಹೊಡೆತ ಬೀಳುತ್ತೆ. ಅದೇ ರೀತಿ ಇದು ಇರುತ್ತೆ. ಇಲ್ಲಿ ಯೂನಿಟ್ ಸ್ಯಾಂಪಲ್ ಅನ್ನು ನಾವು ನಾರ್ಮಲಿ ಈ ಥರ ಡಿಫೈನ್ ಮಾಡ್ತೀವಿ. ವರ್ಟಿಕಲ್ ಲೈನು ಮೇಲೆ ಒಂದು ಗುಂಡು ಹಾಗೂ ಯೂನಿಟ್ ಇಂಪಲ್ಸ್ ಅನ್ನ ವರ್ಟಿಕಲ್ ಲೈನ್ ಮೇಲೆ ಒಂದು ಆರೋ ಮಾರ್ಕ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಯೂನಿಟ್ ಸ್ಯಾಂಪಲ್ ಅಂಡ್ ಯೂನಿಟ್ ಇಂಪಲ್ಸ್, ಡಿಸ್ಕ್ರೀಟ್ ಟೈಮ್ದು ಕಂಟಿನ್ಯೂಸ್ ಟೈಮ್ದು ವ್ಯತ್ಯಾಸ ಕಂಡುಹಿಡಿಯೋದಕ್ಕೆ ಡಿಸ್ಕ್ರೀಟ್ ಟೈಮ್ಗೆ ಒಂದು ಲೈನು ಮೇಲೆ ಒಂದು ಗುಂಡು ಚಿತ್ರ ಹಾಕ್ತೀವಿ. ಲೈನು ಹಾಗೂ ಮೇಲ್ಗಡೆ ಬಾಣದ ಗುರುತು ಆರೋ ಮಾರ್ಕ್ ಇದ್ರೆ ಅದು ಯೂನಿಟ್ ಸ್ಯಾಂಪಲ್. ದ ಕಂಟಿನ್ಯೂಸ್ ಡೆಲ್ಟಾ ಫಂಕ್ಷನ್ ಆರ್ ಹಜಾರ್ಡಸ್. ಇದು ಯಾಕೆಂದ್ರೆ ಇದು ಫಿಸಿಕಲಿ ಸಾಧ್ಯ ಇಲ್ಲ. ಇಲ್ಲಿ ಏನಾಗಬೇಕು, ಹಿಂದಿನ ತೊಂದರೆ, ಇದು 0ಯಿಂದ 1ಕ್ಕೆ ಹೋಗ್ಬೇಕು, 1ರಿಂದ 0ಕ್ಕೆ ಬರಬೇಕು, ಎಲ್ಲವೂ ಒಂದೇ ಕ್ಷಣದಲ್ಲಿ ಆಗಬೇಕು. ಇದು ಸಾಧ್ಯ ಇಲ್ಲ. ಹೀಗಾಗಿ ಫಿಸಿಕಲಿ ಭೌತಿಕವಾಗಿ ನಾವು ಇದನ್ನು ಬಳಸ್ಕೊಂಡಾಗ ಕೆಲವೊಂದು ತೊಂದರೆಗಳು ಎದುರಾಗುತ್ತವೆ. ಸೊ ಹೀಗಾಗಿ ಇದನ್ನ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಟೂಲ್ ಅಂತ ಮಾತ್ರ ಬಳಸ್ಕೊಂಡು ಫಿಸಿಕಲಿ ಇದನ್ನ ಬಳಸ್ಕೊಳ್ಳಲ್ಲ. ಕಾಷನ್ ಅಂತಂದ್ರೆ ಯೂಸ್ ದಮ್ ವಿತ್ ಕಾಷನ್ ಅಂತ ಹೇಳ್ತೀವಿ. ಇಲ್ಲಿ ಯೂನಿಟ್ ಸ್ಯಾಂಪಲ್ ಮತ್ತು ಯೂನಿಟ್ ಇಂಪಲ್ಸ್ ಎರಡನ್ನು ಯೂನಿವರ್ಸಲ್ ಸಿಗ್ನಲ್ ಅಂತ ಹೇಳಬಹುದು. ಉದಾಹರಣೆಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ನ್ಯಾಂಡ್ ಮತ್ತು ನಾರ್ ಗೇಟ್ಗಳನ್ನು ಯೂನಿವರ್ಸಲ್ ಗೇಟ್ ಅಂತ ಹೇಳ್ತಾ ಇದ್ವಿ. ಯಾಕೆಂದರೆ ಉಳಿದ ಯಾವುದೇ ಲಾಜಿಕ್ ಗೇಟನ್ನು ಕೇವಲ ನ್ಯಾಂಡ್
ಅಥವಾ ನಾಟ್ ಗೇಟ್ ಬಳಸಿ ನಾವು ಬೇರೆ ಲಾಜಿಕ್ ಸರ್ಕ್ಯೂಟ್ಗಳನ್ನು ಡಿಸೈನ್ ಮಾಡಬಹುದು. ಅದೇ ರೀತಿ ಯೂನಿಟ್ ಸ್ಟೆಪ್ ಹಾಗೂ ಯೂನಿಟ್ ಇಂಪಲ್ಸ್ ಬಳಸಿ ಯಾವುದೇ ಸಿಗ್ನಲ್ ಅನ್ನು ನಾವು ರೆಪ್ರೆಸೆಂಟ್ ಮಾಡಬಹುದು. ಹೀಗಾಗಿ ಅವನ್ನ ಯೂನಿವರ್ಸಲ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಅದಕ್ಕಾಗಿ ಅವಕ್ಕೆ ಸ್ಪೆಷಲ್ ಸಿಂಬಾಲ್ ಡೆಲ್ಟಾ ಮತ್ತು ಯು ಅಂತ ಹೇಳ್ತೀವಿ. ಹಾಗಿದ್ರೆ ಯಾವುದೇ ಸಿಗ್ನಲ್ನ ಯು ಮತ್ತು ಡೆಲ್ಟಾ ಇಂದ ರೆಪ್ರೆಸೆಂಟ್ ಮಾಡಬಹುದಾಗಿದ್ರೆ ಯೂನಿಟ್ ಸ್ಟೆಪ್ ಅನ್ನ ಯೂನಿಟ್ ಇಂಪಲ್ಸ್ ಇಂದಾನು ಅಥವಾ ಸ್ಯಾಂಪಲ್ ಇಂದಾನು ಅಥವಾ ಯೂನಿಟ್ ಸ್ಯಾಂಪಲ್ನ ಯೂನಿಟ್ ಸ್ಟೆಪ್ ಇಂದಾನು ರೆಪ್ರೆಸೆಂಟ್ ಮಾಡಬಹುದಾ? ಉತ್ತರ ಹೌದು, ಮಾಡಬಹುದು. ಅದಕ್ಕೆ ಮೊದಲು ಯೂನಿಟ್ ಸ್ಯಾಂಪಲ್ದು ವೇವ್ ಫಾರ್ಮ್ ನೋಡೋಣ. ಕಂಟಿನ್ಯೂಸ್ ಟೈಮಲ್ಲಿ ಹೀಗೆ ಬರುತ್ತೆ, ಡಿಸ್ಕ್ರೀಟ್ ಟೈಮಲ್ಲಿ ಹೀಗೆ ಬರುತ್ತೆ. ಸೊ ನಾವು ಏನೇ ಮಾಡಿದ್ರು ಈ ರೈಸ್ ಟೈಮ್ ಮತ್ತು ಫಾಲ್ ಟೈಮ್ನ 0 ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಇದ್ದೇ ಇರುತ್ತೆ ಈ ರೈಸ್ ಟೈಮ್ ಫಾಲ್ ಟೈಮ್. ಇದು ಯೂನಿಟ್ ಇಂಪಲ್ಸ್ದ ಲಿಮಿಟೇಷನ್ ಅಂತ ಹೇಳ್ಬೋದು. ಹಿಂದಿನ ನಾವು ಕೇಳಿದ ಪ್ರಶ್ನೆ, ಯು ಡೆಲ್ಟಾ ರೀತಿಯಾಗಿ, ಡೆಲ್ಟಾನ ಯು ರೀತಿಯಾಗಿ ಇನ್ ಟರ್ಮ್ಸ್ ಆಫ್ ಯು ಇನ್ ಟರ್ಮ್ಸ್ ಆಫ್ ಡೆಲ್ಟಾ, ಡೆಲ್ಟಾ ಇನ್ ಟರ್ಮ್ಸ್ ಆಫ್ ಯು ಸಾಧ್ಯವಾ? ಯೂನಿಟ್ ಸ್ಯಾಂಪಲ್ ಇನ್ ಟರ್ಮ್ಸ್ ಆಫ್ ಯೂನಿಟ್ ಸ್ಟೆಪ್, ಡೆಲ್ಟಾ ಆಫ್ ಎನ್ ಇಸ್ ಯು ಆಫ್ ಎನ್ ಮೈನಸ್ ಆಫ್ ಯು ಆಫ್ ಎನ್ ಮೈನಸ್ 1. ಡಿಫ್ರೆನ್ಸಿಯೇಷನ್, ಸಿಂಪಲ್ ಡಿಫ್ರೆನ್ಸಿಯೇಷನ್. ನಮಗೆ ಈ ಥರ ಸಿಗ್ನಲ್ ಇತ್ತು, ಇದನ್ನು ನಾವು ಡಿಫ್ರೆನ್ಷಿಯೇಟರ್ ಸರ್ಕ್ಯೂಟಿಂದ ಕಳಿಸಿದ್ವಿ, ನಮಗೆ ಇದು ಬಂತು. ಸಿಂಪಲ್, ಸರಿಯಾ? ಅದೇ ರೀತಿ ಇದು ನಾವು ಡಿಸ್ಕ್ರೀಟ್ ಟೈಮ್ ಮಾತ್ರ ತೋರಿಸಿದ್ದೀವಿ. ಕಂಟಿನ್ಯೂಸ್ ಟೈಮಲ್ಲಿ ಇಲ್ಲಿ ಹೇಳಿದಂಗೆ ಡಿಫ್ರೆನ್ಸಿಯೇಷನ್ ಡಿ ಬೈ ಡಿ ಎಕ್ಸ್ ಆರ್ ಡಿ ಬೈ ಡಿ ಟಿ ಆಫ್ ದ ಸಿಗ್ನಲ್ ಹಾಕೋಬಹುದು. ಹಾಗೂ ಯೂನಿಟ್ ಸ್ಟೆಪ್ ಇನ್ ಟರ್ಮ್ಸ್ ಆಫ್ ಯೂನಿಟ್ ಸ್ಯಾಂಪಲ್ ಇಸ್ ಸಮೇಷನ್, ಇಂಟಿಗ್ರೇಷನ್. ಇದನ್ನ ಈ ಸಿಗ್ನಲ್ ಕೊಟ್ಟರೆ, ಯೂನಿಟ್ಸ್ ಇಂಪಲ್ಸ್ ಕೊಟ್ಟರೆ ನಮಗೆ ಈ ಥರ ಸಿಗ್ನಲ್ ಬರುತ್ತೆ. ಅಸ್ಯೂಮಿಂಗ್ ಕೆಪಾಸಿಟನ್ಸ್ ಇಸ್ ಐಡಿಯಲ್. ಕರೆಕ್ಟಾ? ಓಕೆ, ಇದು ಡಿಸ್ಕ್ರೀಟ್ ಟೈಮ್ ತೋರಿಸಿದ್ದೀವಿ. ಕಂಟಿನ್ಯೂಸ್ ಟೈಮಲ್ಲಿ ದೇ ಬಿಕಮ್ ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್. ಇದನ್ನು ಚಿಕ್ಕ ಉದಾಹರಣೆ ಸಹಿತವಾಗಿ ನೋಡೋಣ. ಇಲ್ಲಿ ನಾವು ಒಂದು ಸಿಗ್ನಲ್ ತಗೊಂಡಿದ್ದೀವಿ. ಇದನ್ನು ಓಕೆ, ಡೆಲ್ಟಾ ಆಫ್ ಎನ್ is u of n minus of u of n minus 1. ಇದು ನಮ್ಮದು ಈಕ್ವೇಷನ್. ನೀವು ಗಮನಿಸಬಹುದು, n ನೆಗೆಟಿವ್ ಇದ್ದರೆ u of n is already negative. So delta of n is equal to 0 for n less than 0. ಈಗ n is equal to 0 ನೋಡೋಣ. n is equal to 0 ಇದ್ದಾಗ delta of 0 is u of 0 minus of u of minus 1. ಸರಿಯಾ? u of 0 1 ಇದೆ, u of minus 1 0 ಇದೆ. ಇದು 1 minus 0, 1 minus 0 ಅದು 1. delta of 1 u of 1 minus of u of 0. ಸರಿಯಾ? ಸೊ ಯು ಆಫ್ 1 ಎಷ್ಟಿದೆ? 1 ಇದೆ. ಯು ಆಫ್ 0 ಎಷ್ಟಿದೆ? 1 ಇದೆ. ಸೊ 1 ಮೈನಸ್ 1 ಇದು 0. ಹಾಗೆ ಡೆಲ್ಟಾ ಆಫ್ 2 ಇದೊಂದು ನೋಡೋಣ. ಯು ಆಫ್ 2 ಮೈನಸ್ ಯು ಆಫ್ 1. ಯು ಆಫ್ 2 ಇಸ್ 1, 1 ಇದೆ. ಯು ಆಫ್ 1 1 ಇದೆ. ಸೊ ಇದು 1 ಮೈನಸ್ 1 ಇದು 0 ಇದೆ. ನಾವು ನೋಡಬಹುದು, ಇದು ಒಂದು ಕಂಡೀಷನ್ ಬಿಟ್ಟು ಉಳಿದ ಎಲ್ಲ ಕಂಡೀಷನ್ಗೆ ಡೆಲ್ಟಾ ಇಸ್ ಈಕ್ವಲ್ ಟು 0. ದ್ಯಾಟ್ ಮೀನ್ಸ್ ನಮ್ಗೆ ಹೇಗೆ ಬಂತು? ಡೆಲ್ಟಾ ಆಫ್ ಎನ್ is equal to 1 for n is equal to 0 is 0 for n not equal to 0. ಎರಡನೇದು ನೋಡೋಣ. ಎರಡನೇದೇನು ಈಕ್ವೇಷನ್ ಇತ್ತು? ಸಮೇಷನ್. ಓಕೆ, k going from minus infinity to up to n, delta of k, that is u of n. ಸೊ ಬರೆಯೋಣ ಇಲ್ಲಿ.
u of n summation k going from minus infinity to up to n delta of k. ಇಲ್ಲಿ ನೋಡಬಹುದು n ಸೊನ್ನೆಗಿಂತ ಕಡಿಮೆ ಇದ್ರೆ ಎಲ್ಲ ಈ ಕಡೆ ಇದೆ, ಡೆಲ್ಟಾ ಆಫ್ ಕೆ ಸೊನ್ನೆನೇ ಇರುತ್ತೆ. ಸೊ ಹೀಗಾಗಿ ಯು ಆಫ್ ಎನ್ 0 ಫಾರ್ ಎನ್ ಲೆಸ್ ದೆನ್ 0. ಯು ಆಫ್ 1 ನೋಡೋಣ. ಯು ಆಫ್ 1 ಏನಾಯ್ತು? ಸಮೇಷನ್ ಕೆ ಗೋಯಿಂಗ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು, ಓಕೆ ಸೊನ್ನೆ, ಯು ಆಫ್ 0 ನೋಡೋಣ ಫಸ್ಟ್. k of 0 to 2 delta of k, 0 plus 0 plus 0 plus 1, ಸರಿಯಾ? ಸೊ ಇದು 1 ಆಯ್ತು. u of 1, ಓಕೆ, summation k going from minus infinity to 1 delta of k, 0 plus 0 plus 0 plus 1 plus 0, ಇದು 1. ಇದೇ ರೀತಿ u of 2 ಗಮನಿಸಿ, k is equal to minus infinity up to 2 delta of delta of k, ಇದು 1 ಬರುತ್ತೆ. ಎಫೆಕ್ಟಿವ್ಲಿ ನಮ್ಗೇನು ಬಂತು? u of n ಈಕ್ವೇಶನ್ u of n is equal to 1 for n greater than or equal to 0, it is 0 for n less than 0. ಸೊ ಇದೇ ರೀತಿ ಯಾವುದೇ ಸಿಗ್ನಲ್ನ ಇವೆರಡು ಯೂನಿಟ್ ಸ್ಯಾಂಪಲ್ ಅಥವಾ ಯೂನಿಟ್ ಸ್ಟೆಪ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಇದನ್ನ ನಮ್ದ ಮುಂದಿನ ತರಗತಿಗಳನ್ನ ಈ ರಿಲೇಷನ್ ಅನ್ನ ಬಳಸ್ಕೊಳ್ಳೋಣ. ಸಮರಿ, ಇಂದಿನ ತರಗತಿಯಲ್ಲಿ ನಾವು ಈ 5 ಸಿಗ್ನಲ್ಗಳನ್ನ ನೋಡಿದ್ವಿ. ರ್ಯಾಂಪ್ y is equal to mx, sinusoidal y sin of omega t plus 5, exponential b into exponent of at or an, ಯೂನಿಟ್ ಸ್ಟೆಪ್ ಇದನ್ನ u ಅಂತ ಡಿಫೈನ್ ಮಾಡಿದ್ವಿ. ಓಕೆ, ಯೂನಿಟ್ ಸ್ಟೆಪ್ ಇದು 1 ಫಾರ್ n ಈಕ್ವಲ್ ಟು ಆರ್ ಗ್ರೇಟರ್ ದೆನ್ 0, 0 ಫಾರ್ n ಲೆಸ್ ದೆನ್ 0, ಹಾಗೂ ಯೂನಿಟ್ ಸ್ಯಾಂಪಲ್ n is equal to 0 ಅದರ ಬ್ರಾಕೆಟ್ ಅಲ್ಲಿ 0 ಇದ್ದಾಗ ಇದು 1 ಇರುತ್ತೆ, ಇಲ್ಲವಾದ್ರೆ ಇದು 0 ಇರುತ್ತೆ. ಇದನ್ನು ನಾವು ಡೆಲ್ಟಾ ಅಂತ ಕರೆದ್ವಿ. ಹಾಗೂ ಇವೆರಡನ್ನ ನಾವು ಯೂನಿವರ್ಸಲ್ ಸಿಗ್ನಲ್ ಅಂತ ಕರೆದ್ವಿ. ಯಾಕೆ ಅಂತಂದ್ರೆ ಯಾವುದೇ ಆರ್ಬಿಟ್ರರಿ ಸಿಗ್ನಲ್ ಅನ್ನ ಯೂನಿಟ್ ಸ್ಟೆಪ್ ಅಥವಾ ಯೂನಿಟ್ ಇಂಪಲ್ಸ್ ಬಳಸಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಧನ್ಯವಾದಗಳು.